ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಬಳ್ಳಾರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೊಲೀಸ್ 10K ಮ್ಯಾರಥಾನ್. ಯುವಕರು ಮಾದಕ ವಸ್ತುಗಳಿಂದ ದೂರವಿರಬೇಕು ಎಂದು ಐಜಿಪಿ ಲೋಕೇಶ್ ಕರೆ. ಮಾರ್ಚ್ 12ರಂದು ನಡೆಯಲಿದೆ ಎಸ್ಟಿ ಮೋರ್ಚಾ ಮುನ್ನಡೆ ಸಮಾವೇಶ. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಓಬಳೇಶ್. ಬಳ್ಳಾರಿ ತಾಲೂಕಿನ ಸಂಜೀವರಾಯನ ಕೋಟೆಯಲ್ಲಿ ಚಿರತೆ ದಾಳಿ. 21 ಕುರಿಗಳ ಮಾರಣ ಹೋಮ. ಆತಂಕದಲ್ಲಿ ಕುರಿಗಾಯಿಗಳು. ವಾರ್ತೆಗಳ ವಿವರ. ಯುವಜನತೆಯು ಮಾದಕ ವಸ್ತುಗಳಿಂದ ದೂರವಿರಬೇಕು ಎಂದು ಬಳ್ಳಾರಿ ವಲಯ ಪೊಲೀಸ್ ಮಹಾನಿರೀಕ್ಷಕರಾದ BS ಲೋಕೇಶ್ ಕುಮಾರ್ ಕರೆ ನೀಡಿದರು. ರಾಜ್ಯ ಪೊಲೀಸ್ ಸುವರ್ಣ ಮಹೋತ್ಸವ ಅಂಗವಾಗಿ ಸದೃಢತೆ ಹಾಗೂ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದ ಆವರಣದಿಂದ ಭಾನುವಾರ ಹಮ್ಮಿಕೊಂಡಿದ್ದ ಕರ್ನಾಟಕ ಪೊಲೀಸ್ 10K ರನ್ ಓಟ ಸ್ಪರ್ಧೆಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಯುವಜನತೆಯಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಮಾದಕ ವಸ್ತುಗಳ ಬಗ್ಗೆ ಪರಿಣಾಮ ಕುರಿತು ಪೊಲೀಸ್ ಇಲಾಖೆಯಿಂದ ಜಾಗೃತಿ ಮೂಡಿಸಲಾಗುತ್ತಿದೆ. ತಮ್ಮ ಸುತ್ತಮುತ್ತಲಿನಲ್ಲಿ ಯಾರಾದರೂ ಡ್ರಗ್ಸ್ಗಳ ದುಶ್ಚಟಕ್ಕೆ ಒಳಗಾಗಿದ್ದಲ್ಲಿ ಅಥವಾ ವ್ಯಸನಿಗಳು ಕಂಡುಬಂದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಮಾತನಾಡಿದರು. ಕರ್ನಾಟಕ ಪೊಲೀಸ್ 10K ಮ್ಯಾರಥಾನ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯುವಕರು, ಸಾರ್ವಜನಿಕರು ಸೇರಿದಂತೆ ಸುಮಾರು 1500ಕ್ಕೂ ಹೆಚ್ಚು ಜನ, 300ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಬಿಜೆಪಿ ಎಸ್ಟಿ ಮೋರ್ಚಾದ ವತಿಯಿಂದ ಪರಿಶಿಷ್ಟ ಪಂಗಡಗಳ ಮುನ್ನಡೆ ಸಮಾವೇಶವನ್ನು ಇದೇ ತಿಂಗಳ 12ರಂದು ನಡೆಯಲಿದೆ ಎಂದು ರಾಜ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಬಿ ಓಬಳೇಶ್ ತಿಳಿಸಿದರು. ಬಳ್ಳಾರಿ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷ ಬಿ ಓಬಳೇಶ್, ಎಸ್ಟಿ ಮೋರ್ಚಾ ವತಿಯಿಂದ ಪರಿಶಿಷ್ಟ ಪಂಗಡಗಳ ಮುನ್ನಡೆ ಸಮಾವೇಶವನ್ನು ಇದೇ ತಿಂಗಳ 12ರಂದು ಬಸವ ಭವನದಲ್ಲಿ ಹಮ್ಮಿಕೊಂಡಿದ್ದು, ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಇನ್ನಿತರೆ ಪ್ರಮುಖ ಮುಖಂಡರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಭಾರತೀಯ ಜನತಾ ಪಕ್ಷ ಬಳ್ಳಾರಿ ಜಿಲ್ಲಾ ಎಸ್ಟಿ ಮೋರ್ಚಾ ವತಿಯಿಂದ ಪರಿಶಿಷ್ಟ ಪಂಗಡಗಳ ಮುನ್ನಡೆ ಸಮಾವೇಶ 12ನೇ ತಾರೀಕು ಮಂಗಳವಾರ ಬಸವ ಭವನದಲ್ಲಿ ನಡೀತಾ ಇದೆ. ಇದಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಧ್ಯಕ್ಷರು ಬಂಗಾರ ಹನುಮಂತವರು ಮತ್ತು ಮಾಜಿ ಮುಖ್ಯಮಂತ್ರಿಯಾದಂಥ ಬಸವರಾಜ ಬೊಮ್ಮಾಯಿ ಸರ್ ಅವರು ಮತ್ತು ಸುರೇಶ್ ಕುಮಾರ್ ಸರ್ ಅವರು, ಸುನೀಲ್ ಕುಮಾರ್ ಅವರು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಶ್ರೀರಾಮ್ ಸರ್ ಅವರು, ರಾಜು ಗೌಡ್ರು ಮತ್ತು ನಮ್ಮ ಸೋಮಲಿಂಗಪ್ಪ ಅವರು ಮತ್ತು ಸುರೇಶ್ ಬಾಬು ಅವರು ಮತ್ತು ಹೇಮಲತಾ ಮೇಡಮ್ ಅವರು, ಫಕೀರಪ್ಪ ಅವರು ಮತ್ತು ನಮ್ಮ ಎಲ್ಲ ಕಾರ್ಪೊರೇಟರ್ಗಳು ಅವರೆಲ್ಲರೂ ಇರ್ತಾರೆ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಪರಿಶಿಷ್ಟ ಪಂಗಡಗಳ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಸೇರಿ ಈ ಒಂದು ಸಮಾವೇಶವನ್ನು ಏರ್ಪಾಡು ಮಾಡಲಾಗಿದೆ. ನಮ್ಮ ಸಿರುಗುಪ್ಪ ಮಂಡಲದಲ್ಲಿ ಮತ್ತು ಕಂಪ್ಲಿ ಮಠದಲ್ಲಿ ಮತ್ತು ಬಳ್ಳಾರಿ ನಗರದಲ್ಲಿ ಮತ್ತು ಬಳ್ಳಾರಿ ಗ್ರಾಮಾಂತರದಲ್ಲಿ ಕೂಡ ಮತ್ತು ಸಂಡೂರು ಮಂಡಲದಲ್ಲಿ ಕೂಡ ಪೂರ್ವಭಾವಿ ಸಭೆಗಳನ್ನು ಮಾಡಿ ಮತ್ತು ಯಾವ್ಯಾವ ಸ್ಕೀಮ್ಗಳು ತಂದಿದ್ದಾರೆ ಅಂಥೇಳಿ ಈ ಒಂದು ಸಮಾವೇಶ ಮುಖಾಂತರ ನಮ್ಮ ಪರಿಶಿಷ್ಟ ಪಂಗಡಗಳ ಜನನಕ್ಕೆ ಸೇರಿಸಿ ಒಂದು ಸಮಾವೇಶ. ನಮ್ಮ BJP ಸರ್ಕಾರದಲ್ಲಿ ವಾಲ್ಮೀಕಿ ಜಯಂತಿಯನ್ನು ರಜಾ ಘೋಷಣೆ ಮಾಡಿರುವಂಥದ್ದು ಮತ್ತು ನಮ್ಮ ಪರಿಶಿಷ್ಟ ಪಂಗಡಗಳಿಗೆ ಏನು 30 ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡ್ತಿದ್ವಿ. ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾರು ಮುಖ್ಯಮಂತ್ರಿ ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಇದು ಒಂದು ನಮಗೆ ರಿಸರ್ವೇಷನ್ ಕೊಟ್ಟಿರುವಂಥದ್ದು ಭಾಳಷ್ಟು ದಿನಗಳ ಬೇಡಿಕೆ ಈಡೇರಿಸಿದ್ದಾರೆ. ಅದಕ್ಕಾಗಿ ಅವ್ರಿಗೆ ನಾವು ವಿಚಾರವನ್ನು ಸಮಾಜ ಕಲ್ಯಾಣ ಜೊತೆಯಲ್ಲಿ ನಮ್ಮ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವಾಲಯ ಕೂಡ ಸೇರಿಸ್ಕೊಂಡಿತ್ತು. ಮತ್ತು ನಮ್ಮ BJP ಸರ್ಕಾರ ಬಂದ ತಕ್ಷಣ ನಮಗೆ ಸಪ್ರೇಟ್ ಮಿನಿಸ್ಟ್ರು ಕೊಟ್ಟು ಏನು ಶ್ರೀಮತಿ ದ್ರೌಪದಿ ಮುರ್ಮು ಅವ್ರನ್ನ ನಮ್ಮ ಟ್ರೈಬಲ್ ಜನಾಂಗದವ್ರನ್ನ ಇವಾಗ ರಾಷ್ಟ್ರಪತಿಯವ್ರು ಮಾಡಿದ್ದಾರೆ. ಇವೆಲ್ಲ ಮಾಡಲಿಕ್ಕೆ ನಾವು ಜಿಲ್ಲಾ ವತಿಯಿಂದ ನಿರ್ಣಯ ಮಾಡಿದ್ದೀವಿ. ಅದಕ್ಕೆ ನಮ್ಮ ಪಂಗಡದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಅವ್ರನ್ನೆಲ್ಲ ವಿನಂತಿ ಮಾಡ್ತಿದ್ದೀವಿ. ಉದ್ಘಾಟನೆ ಮಾಡೋದು ನಮ್ಮ ಜಿಲ್ಲೆ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಬರ್ತಾರೆ ಸರ್, ಬಂಗಾರ ಹನುಮಂತವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸರ್, ಪೇರಳ್ಬಡ್ಡಿ. ಇಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಡೇಟ್ ಅಂತ ಫಿಕ್ಸ್ ಮಾಡಿ ರಾಜ್ಯದಿಂದ ಫಿಕ್ಸ್ ಮಾಡ್ತಾರೆ. ಇಲ್ಲ ಅವ್ರು ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಬಸವರಾಜ ಸರ್ ಬೊಮ್ಮಾಯಿ ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಮತ್ತು ನಮ್ಮ ಸುರೇಶ್ ಬಾಬು ಮತ್ತು ಇಲ್ಲಿ ಸೋಮಲಿಂಗಪ್ಪ ಅವರು
ಸೋಮಶೇಖರ್ ಸರ್ ಅವರು ಜಿಲ್ಲೆಯವರೆಲ್ಲ ಇರ್ತಾರೆ ಸರ್. ಅಲ್ಲಿಂದ ರಾಜ್ಯದಿಂದ ಅವರು ಬರ್ತಾರೆ ಸರ್. ಬಳ್ಳಾರಿ ತಾಲೂಕಿನ ಸಂಜೀವರಾಯನಕೋಟೆ ಗ್ರಾಮದ ಹೊಲದಲ್ಲಿ ಕುರಿಹಟ್ಟಿ ಮೇಲೆ ಚಿರತೆಗಳು ದಾಳಿ ನಡೆಸಿ 21 ಕುರಿಗಳನ್ನು ಕೊಂದು ಹಾಕಿ 1 ಕುರಿಯನ್ನು ಹೊತ್ತುಕೊಂಡು ಹೋದ ಘಟನೆ ಬೆಳಕಿಗೆ ಬಂದಿದೆ. ಸಣ್ಣ ತಿಮ್ಮಪ್ಪ ಮಗ ಮಂಜು ಎಂಬುವರಿಗೆ ಸೇರಿದ ಕುರಿ ಹಿಂಡನ್ನು ಹೊಲದಲ್ಲಿ ಹಟ್ಟಿ ಹಾಕಿ ಕೂಡಿ ಹಾಕಲಾಗಿತ್ತು. ಬೆಳಗಿನ ಜಾವ ಕುರಿಗಳ ಮೇಲೆ ದಾಳಿ ಮಾಡಿದ ಚಿರತೆಗಳು ಕುರಿಗಳನ್ನು ಕೊಂದು ಹಾಕಿವೆ. ಚಿರತೆ ದಾಳಿ ವೇಳೆ ಸ್ಥಳದಲ್ಲಿದ್ದ ಕುರಿ ಮಾಲೀಕರು ಹಾಗೂ ಸಾಕು ನಾಯಿಗಳು ಭಯಭೀತರಾಗಿ ಓಡಿ ಹೋಗಿದ್ದು ಕುರಿಗಾರರಿಗೆ ಅಪಾರ ನಷ್ಟವಾಗಿದೆ. ರಾತ್ರಿ ಎಷ್ಟೊತ್ತಲಾಗಿದ್ದಾನೆ ಇದು? 1:30 ಏನೋ ಆಯ್ತು, ಚಿರತೆ ಬಂದು ಅಟ್ಯಾಕ್ ಮಾಡಿದ. ನೀವು ಇಲ್ಲೇ ಇದ್ರೆ? ಒಬ್ಬರೇ ಇದ್ರೆ. ನೀವು ಚಿರತೆ ನೋಡಿದರೆ ಎಷ್ಟು ಬಂದಿದ್ವು? ಒಂದೇ ಕಾಣಿತ್ತು ನನಗೆ. ನಾನು ಅದು ಆರ ಮೀರ ಬಿಡ್ತು, ಊರ ಕೋಡೆ. ಹೌದಾ? ನಿಮ್ಮ ಸಹಾಯಕ್ಕೆ ಬೇರೆ ಯಾರು ಇದ್ದಿಲ್ಲ ಇಲ್ಲಿ? ಇಲ್ಲಿ ಯಾರು ಇಲ್ಲ, ನಾನು ಒಬ್ಬನಿದ್ದೆ. ಒಟ್ಟು ನೀವು ಚಿರತೆ ನೋಡಿದ್ದೀರಾ? ನೋಡಿ. ಒಂದೇ ಚಿರತೆ ಮಾತ್ರ ಬಂದಿತ್ತು? ನೋಡಿದ್ದೆ. ಸುಮಾರು ಎಷ್ಟು ಕುರಿ ನಿಮ್ಮ ಸತ್ತೋಗಿದ್ದಾವೆ? ಸುಮಾರು ಒಂದು 20 ಮರಿಗಳು ಮರಿಗಳು ಕುರಿಗಳು ಎಲ್ಲ ಸೇರಿಸಿ ಒಂದು 20 ಕುರಿ ಹೋಗಿದ್ದಾವೆ. ಪೊಲೀಸ್ ಇಲಾಖೆ 50 ವರ್ಷ ಪೂರೈಸಿದ ಪ್ರಯುಕ್ತ ಕರ್ನಾಟಕ ಪೊಲೀಸ್ ರನ್ 5K ರನ್ ಅನ್ನು ಆಯೋಜಿಸಲಾಗಿತ್ತು. ಪೊಲೀಸ್ ಇಲಾಖೆಗೆ 50 ವರ್ಷ ಪೂರೈಸಿದ ಪ್ರಯುಕ್ತ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ತುಮಕೂರು ಪೊಲೀಸ್ ಕವಾಯಿತು ಮೈದಾನದಲ್ಲಿ ಕರ್ನಾಟಕ ಪೊಲೀಸ್ ರನ್ 5K ಆಯೋಜಿಸಲಾಗಿತ್ತು. 5K ರನ್ ಮ್ಯಾರಥಾನ್ಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿ ಜಯಂತ್ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ KSRP 12ನೇ ತುಕಡಿ, DAR ಮತ್ತು ನಗರ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು, 4ನೇ ಕರ್ನಾಟಕ ಬೆಟಾಲಿಯನ್, NCC ವಿದ್ಯಾರ್ಥಿಗಳು, ವಿದ್ಯಾವಾಹಿನಿ ಸಂಸ್ಥೆ, SSIT, ಸಿದ್ಧಗಂಗಾ ಕಾಲೇಜು, ಸರ್ವೋದಯ ಕಾಲೇಜು, ಜಿಲ್ಲಾ ಕ್ರೀಡಾ ಶಾಲೆ, ವಿವೇಕಾನಂದ ರೈಫಲ್ ಸಂಸ್ಥೆ, ವಿದ್ಯೋದಯ ಲಾ ಕಾಲೇಜು ಮತ್ತು SIT ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ 5 ಕಿಲೋಮೀಟರ್ ಓಟದಲ್ಲಿ ಚಿಕ್ಕಣ್ಣ GFGC ಕುಣಿಗಲ್ ಅವರು ಪ್ರಥಮ ಸ್ಥಾನ ಪಡೆದುಕೊಂಡರು. ಈ ಕಾರ್ಯಕ್ರಮದ ನೇತೃತ್ವವನ್ನು ಪೊಲೀಸ್ ಅಧೀಕ್ಷಕ KV ಅಶೋಕ್ ವಹಿಸಿದ್ದರು. ಫ್ಲಾಗ್ ಆಫ್ ಇಲ್ಲ ಆಗುತ್ತೆ. ಫ್ಲಾಗ್ ಆಫ್ ಇಲ್ಲ ಆದ್ಮೇಲೆ ಸೀದಾ ಗ್ರೌಂಡಿನ ಮೂಲೆಯಿಂದ BH ರೋಡ್ ಎಂಟ್ರಿ ಆಗಿ, BH ರೋಡ್ ಇಂದ ಮತ್ತೊಮ್ಮೆ ಹೇಳ್ತೇನೆ ರೂಟು SS ಸರ್ಕಲ್. ಅಲ್ಲಿ ನಿಂತಿರೋರು ಸ್ವಲ್ಪ ಲೈನ್ ಆಗಿ ನಿಂತ್ಕೋಬೇಕಪ್ಪ. ಅಲ್ಲಿ ಗುಂಪು ಮಾಡ್ಕೊಂಡು ನಿಂತ್ಕೋಬೇಡಿ. ಸ್ಟೂಡೆಂಟ್ಸು, ನಮ್ಮ ಸ್ಟೂಡೆಂಟ್ಸ್ ಅಣ್ಣ ಈ ಕಡೆ ರೆಕಾರ್ಡ್ ಮಾಡ್ತಾ ಇದ್ದೀರಾ? ಟಿವಿ ಎಷ್ಟು ಅಂತ ಈಗ
Thank you for coming on the invitation of Karnataka State Police, Tumkur District. The occasion ಏನಂದ್ರೆ ಆಮೇಲೆ ಬೈಯೋದು ಸ್ಟೇಟ್ ಪೊಲೀಸ್ ಈಗ ನೀವು ಏನು ನೋಡ್ತಾ ಇದ್ದೀರಾ KSP ದಾದು ಫಾರ್ಮೇಷನ್ ಆಗಿ ಎಕ್ಸಾಕ್ಟ್ 50 ಇಯರ್ಸ್ ಆಗಿದೆ. ಸೊ ಆ ಸಂದರ್ಭದಲ್ಲಿ ಒಂದು ನಮ್ಮ ಪೊಲೀಸ್ ಇಲಾಖೆಯ ಒಂದು ಡಿಸಿಪ್ಲೈನ್ ತೋರಿಸೋಕೆ ಅಂಡ್ ಫಿಟ್ನೆಸ್ ಅಂಡ್ ಈ ಡೈಲಿ ನಾವೇನು ರೆಪ್ರೆಸೆಂಟ್ ಮಾಡ್ತೀವಿ ಅದು ತೋರಿಸೋಕ್ಕೆ ಈ 5K ರನ್ ಇಟ್ಕೊಂಡಿದ್ದೀವಿ. ಸೊ ಈ ರನ್ ನಮ್ಮವರು ಆಲ್ರೆಡಿ ರೂಟ್ ಹೇಳಿದ್ದಾರೆ. ರೂಟಲ್ಲಿ ಏನು ಅರೇಂಜ್ಮೆಂಟ್ಸ್ ಇರಬೇಕು ಅದೆಲ್ಲ ಮಾಡಿದ್ದಾರೆ. ಗಾಜಿನ ಮನೆಯಲ್ಲಿ ಈ ರನ್ ಎಂಡ್ ಆಗುತ್ತೆ. ಸೊ ನಾವೆಲ್ಲರೂ ಡಿಸಿಪ್ಲೈನಿಂದ ಹೇಳಿರುವ ರೂಟಲ್ಲಿ ರನ್ ಮಾಡಿ ಸಕ್ಸಸ್ಫುಲ್ ಮಾಡ್ತೀವಿ ಅಂತ ಅನ್ಕೊಳ್ತಾ ಇದ್ದೀನಿ. ಅಂಡ್ ಈ ರನ್ ಫ್ಲಾಗ್ ಆಫ್ ಮಾಡೋಕ್ಕೆ ನಾವು ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಪೊಲೀಸ್ ತುಮಕೂರು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬನ್ನು ಕರೆದಿದ್ದೀವಿ. ಸೊ ಐ ಥ್ಯಾಂಕ್ PDG sir for accepting our invitation and coming for flag off ಮಾಡೋಕ್ಕೆ ಸಾಹೇಬರ ಜೊತೆಗೆ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಜಡ್ಜಸ್ ಎಲ್ಲರೂ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. And I thank all of you who joined here. So we will have a brief after completing your run. After that, we will have a breakfast and snacks and drink. Thank you very much. Now, PDG sir will flag off our flag, then we will start running. Keep it light, keep it easy. Though it is a competition, you have to keep your ಕಾರಟಗಿ ತಾಲೂಕಿನ ಜೂರಟಗಿ ಗ್ರಾಮದಲ್ಲಿ ಸಾಮೂಹಿಕ ವಿವಾಹವನ್ನು ಆಯೋಜಿಸಿದ್ದು 20 ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿವೆ. ಕಾರಟಗಿ ಸಮೀಪದ ಹೊಸ ಜೂರಟಗಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ 20 ಜೋಡಿಗಳು ನವ ದಾಂಪತ್ಯಕ್ಕೆ ಕಾಲಿಟ್ಟರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಈ ಬಾರಿ ಸಚಿವ ಶಿವರಾಜ್ ತಂಗಡಗಿ ಅವರ ನೇತೃತ್ವದಲ್ಲಿ ಈ ವಿವಾಹ ಕಾರ್ಯಕ್ರಮ ನೆರವೇರಿತು. ಇದಕ್ಕೂ ಮುನ್ನ ಕುಂಭ ಕಳಸಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರ ಡೊಳ್ಳು ಕುಣಿತ, ಇತರೆ ವಾದ್ಯಗಳೊಂದಿಗೆ ಶಿವನ ಮೂರ್ತಿ ಮೆರವಣಿಗೆ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಈಶ್ವರ ದೇವಸ್ಥಾನದ ಸಮಿತಿಯ ಸರ್ವ ಸದಸ್ಯರು, ಗ್ರಾಮದ ಮುಖಂಡರು ಸೇರಿದಂತೆ ಭಕ್ತ ಮಂಡಳಿ ಉಪಸ್ಥಿತರಿದ್ದರು. ಬರಕ್ಕ ಮುಂದಕ್ಕೆ ಬರ್ರಿ. ಬರಕ್ಕ ಬರಕ್ಕ ಮುಂದಕ್ಕೆ ಬರ್ರಿ. ಅಣ್ಣ ಸ್ವಲ್ಪ ಇದ್ದೀವಿ. ಜಾಗರಹಳ್ಳಿಯ ಜಾತ್ರಾ ಮಹೋತ್ಸವದ ಇವತ್ತು ಹೊಸ ಜೋಡಿಗೆಯ ಈ ಆರ್ಗನೈಸೇಷನ್ ಮಾಡಿದಂಥ ಎಲ್ಲ ಹಿರಿಯರಿಗೆ, ಈ ಊರಿನ ಯುವಕರಿಗೆ ಮತ್ತು ಹಿರಿಯರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಒಳ್ಳೆಯ ಪುಣ್ಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಬರೀ ಜಾತ್ರೆ ಮಾಡೋದಕ್ಕಿಂತಲೂ ಈ ಜಾತ್ರೆ ಒಳಗೆ ಸಾಮೂಹಿಕ ವಿವಾಹ ಏನಾಗ್ತಾ ಇದ್ದೋ
ಅದು ಬಹಳ ಮುಖ್ಯವಾದಂಥ ಕೆಲಸವನ್ನ ಈ ಒಂದು ಹೊಸ ದುಡ್ಡಿಗೆ ಎಲ್ಲ ಹಿರಿಯರು ಮಾಡ್ತಾ ಇರೋದು ನಾನು ಅಭಿನಂದನೆ ಹೇಳ್ತೀನಿ. ಅದರ ಜೊತೆಗೆ ಈ ಒಂದು ಸಾಮೂಹಿಕ ಆಗಬೇಕು ಅವಶ್ಯಕತೆ ಇದೆ. ಇವತ್ತಿನ ದುನಿಯಾದಲ್ಲಿ ಇವತ್ತಿನ ಪರಿಸ್ಥಿತಿ ಒಳಗ ಮದುವೆ ಮಾಡಿದ್ರೆ ಅರ್ಧ ಜೀವನ ಸವಿಸುವಂತ ಕೆಲಸ ಆಗತ್ತ. ಅದಕ್ಕೆ ಅದು ಆಗಲಾರ್ದ ಇವತ್ತು ಸಾಮೂಹಿಕ ವಿವಾಹ ಆಗ್ತಾ ಇದೆ, ಬಹಳ ಒಳ್ಳೆಯದು. ಅದರ ಜೊತೆಗೆ ಸಾಮೂಹಿಕ ವಿವಾಹ ಮಾಡಿದಂಥವ್ರಿಗೆ ಒಂದು ವಿನಂತಿಯನ್ನ ಮಾಡ್ಕೊತೀನಿ. ಇಲ್ಲಿ ಮದುವೆ ಆದ್ಮೇಲೆ ಮತ್ತೆ ಮನೆ ಮುಂದೆ ನೀರು ಅಂತಂದು ಮತ್ತೆ ಅದ್ದೂರಿ ಖರ್ಚು ಮಾಡಬೇಡ್ರಿ. ಯಾರು ನಿಮ್ಮ ಮನೆ ಮುಂದೆ ನೀರು ಅಂತ ಅದ್ದೂರಿ ಖರ್ಚು ಮಾಡ್ತೀರಿ, ಈ ಸಾಮೂಹಿಕ ವಿವಾಹಕ್ಕೆ ಅರ್ಥನೇ ಇರೋದಿಲ್ಲ. ಇಲ್ಲಿ ಸಾಮೂಹಿಕ ವಿವಾಹ ದೇವಸ್ಥಾನದೊಳಗಾದಂಥ ವಿವಾಹ ಏನದವಲ್ಲ 100 ಕೋಟಿ ದೇವಾನುದೇವತೆಗಳು ಅದಕ್ಕೆ ಆಶೀರ್ವಾದ ಮಾಡಿರ್ತಾರೆ. ಅದಕ್ಕೆ ಅಲ್ಲಿ ಹೋಗಿ ನೀವು ನೀರು ಮಾಡೋದಕ್ಕಿಂತ ಇಲ್ಲಿ ಏನು ನಿಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳಿ, ಆದ್ರೆ ಅದು ಅದ್ದೂರಿ ಆದರೆ ಸಾಮೂಹಿಕವಾಗಿ ಕಾಣ್ತಾ ಇರಲಿಲ್ಲ. ಅದಕ್ಕೆ ಮದುವೆ ಆದಂಥವ್ರಿಗೆ ಮತ್ತೊಮ್ಮೆ ನಿಮಗೆ ಶುಭಾಶಯವನ್ನು ಕೊಡ್ತೀನಿ. ಗಂಡ ಹೆಂಡತಿ ಪ್ರೀತಿ ವಿಶ್ವಾಸದಿಂದ ಬದುಕಿ ಬಾಳಿ ನಿಮ್ಮ ಅತ್ತೆಯಂದ್ರನ್ನ ಮಾವಂದ್ರನ್ನ ಚೆನ್ನಾಗಿ ನೋಡ್ಕೊಂಡು ಮತ್ತೆ ನಿಮಗೆ ಒಳ್ಳೆ ಜೀವನವನ್ನು ಮಾಡುವಂಥ ಕೆಲಸವನ್ನ ನೀವೆಲ್ಲರೂ ಮಾಡಬೇಕು ಅಂತಂದು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.